400 ಕೋಟಿ ದರೋಡೆಯಾಗಿತ್ತಲ್ವಾ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗುತ್ತಾ ಇದೆ. ಕರ್ನಾಟಕದಲ್ಲಿ ದೂರು ದಾಖಲಿಸಲು ಮುಂದಾಗಿದೆ ಸಂದೀಪ್ ಪಾಟೀಲ್. ನೋಡಿ, ಈ 400 ಕೋಟಿಯ ವಿಚಾರದಲ್ಲಿ ಎಲ್ಲೆಲ್ಲೋ ಲಿಂಕ್ ಇದೆ ಅಂತ ಮಾತನಾಡ್ತಾ ಇದ್ರು. ಇದಕ್ಕೆ ಬೇರೆ ರೀತಿಯ ಮತ್ತೊಂದು ಟ್ವಿಸ್ಟ್ ಸಿಗುತ್ತಾ ಇದೆ. ಕರ್ನಾಟಕದಲ್ಲಿ ಕೂಡ ದೂರನ್ನ ಕೊಡೋಕೆ ಮುಂದಾಗಿದ್ದಾನೆ ಸಂದೀಪ್ ಪಾಟೀಲ್. ಈಗ ಕರ್ನಾಟಕ ಮತ್ತು ಗೋವಾ ಗಡಿಯ ಚೋರ್ಲಾ ಘಾಟ್ ಬಳಿ 400 ಕೋಟಿ ರೂಪಾಯಿ ಏನು ಅದು ನಾಪತ್ತೆ ಆಯಿತು, ದರೋಡೆ ಆಯಿತು. ಅದು ತೆಗೆದುಕೊಂಡು ಹೋಗಬೇಕಾದ್ರೆ ಈ ಒಂದು ದೊಡ್ಡ ದರೋಡೆ ಪ್ರಕರಣದ ತನಿಖೆ ಏನಿದೆ ಅದು ಚುರುಕುಗೊಂಡಿದೆ. ಈಗ ಅದಕ್ಕಾಗಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ. ದೂರುದಾರರು ಮಹಾರಾಷ್ಟ್ರ ವಿಶೇಷ ತನಿಖಾ ದಳದ ಕಾರ್ಯವೈಖರಿ ಬಗ್ಗೆ ವಿಶ್ವಾಸ ಇಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದವರು ಮಾಡಲಿ ಅಂತ. ಪ್ರಕರಣ ನಡೆದು 20 ದಿನಗಳು ನಡೆದರೂ ಕೂಡ ದರೋಡೆ ಬಗ್ಗೆ ಯಾವ ಸುಳಿವು ಕೂಡ ಇದುವರೆಗೂ ಸಿಕ್ಕಿಲ್ಲ ಸರಿಯಾದ ರೀತಿಯಲ್ಲಿ. ಈ ಹಿನ್ನೆಲೆಯಲ್ಲಿ ದೂರುದಾರ ಏನಿದ್ದಾನೆ ಸಂದೀಪ್ ಪಾಟೀಲ್, ನಾನು ಕರ್ನಾಟಕದಲ್ಲಿ ಕೇಸ್ ಕೊಡ್ತೀನಿ, ಕರ್ನಾಟಕದಲ್ಲಿ ದಾಖಲಿಸಲು ಸಿದ್ಧತೆಯನ್ನು ನಡೆಸಿಕೊಳ್ತಾ ಇದ್ದಾರಂತೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಪ್ರಕರಣ ಸಂಬಂಧ ಹೇಳಿಕೆ ನೀಡಿದ್ದಾರೆ. ಅವರು ದೂರು ಕೂಡ ದಾಖಲಿಸಿದ್ರು, ಹೇಳಿಕೆಯನ್ನು ನೀಡಿದ್ರು. ಆದರೆ ಇಲ್ಲಿಯವರೆಗೂ ಕೂಡ ಸಂದೀಪ್ಗೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳು ಕೂಡ ಸಿಕ್ಕಿಲ್ಲ. ಅದ್ರ ಬಗ್ಗೆ ದುಡ್ಡು ಏನಾಯಿತು, ಎಲ್ಲಿದೆ, ಅದರೊಳಗಡೆ ಅಂದರೆ ಅಪಹರಣ ಮಾಡೋಕ್ಕೆ ಯಾರ್ಯಾರ ಕೈವಾಡ ಇದೆ, ಯಾರ್ಯಾರು ಯಾವ ಕೆಲಸಗಳನ್ನು ಮಾಡಿದ್ರು, ಅದು ಯಾವುದ್ರ ಬಗ್ಗೆ ಕೂಡ ಅವ್ರಿಗೆ ಅಪ್ಡೇಟ್ ಸಿಗ್ತಾ ಇಲ್ಲ. ಅವರಿಗೆ ಅನುಮಾನ ಬರ್ತಾ ಇದೆ, ಈ ಪೊಲೀಸರು ಏನು ಕೆಲಸ ಮಾಡ್ತಿದ್ದಾರೋ ಇಲ್ವಾ, ವಿಶೇಷ ತಂಡವನ್ನು ರಚಿಸಿದ್ದಾರೆ, ಅವರು ಕೂಡ ಏನಾದರೂ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ಅವ್ರಿಗೆ ಸ್ವಲ್ಪ ಡೌಟ್ ಇದೆ. ಅದಕ್ಕೋಸ್ಕರ ನಾನು ಕರ್ನಾಟಕದಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿರಾಶಾದಾಯಕ ಬೆಳವಣಿಗೆಯ ನಂತರ ಈ ರೀತಿಯ ನಿರ್ಧಾರಕ್ಕೆ ಬಂದಿದ್ದಾರೆ. ಬೆಳಗಾವಿಯಲ್ಲಿ ಹೊಸದಾಗಿ ದೂರನ್ನು ದಾಖಲಿಸಲು ಮುಂದಾಗಿದ್ದಾರೆ. ಈಗ ಕೊಡಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಪ್ರಕರಣದ ತನಿಖೆ ನಡೆಸಲು ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಕೂಡ. ಈಗ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟು ನಡೆಸ್ತಾರೆ. ಹೌದು, ನಂಬಿಕೆ ಇದೆ ಅಂದಮೇಲೆ ಆ ನಂಬಿಕೆಯನ್ನು ಉಳಿಸ್ಕೋಬೇಕಲ್ಲ. ನಮ್ಮ ಪೊಲೀಸರು ಕೂಡ ತುಂಬ ನೀಟಾಗಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಎಲ್ಲ ಪ್ರಕರಣ ಬೇರೆ ಬೇರೆದು ನೋಡಿದ್ದೀವಿ ನಾವು. ಹಾಗಾಗಿ ಮಹಾರಾಷ್ಟ್ರದ ಪೊಲೀಸರ ಮೇಲೆ, ವಿಶೇಷ ತಂಡದ ಮೇಲೆ ನಮಗೆ ಅಷ್ಟೊಂದು ವಿಶ್ವಾಸ ಇಲ್ಲ. ಯಾಕಂದರೆ ಅವರ ಕಾರ್ಯವೈಖರಿ ಆ ರೀತಿಯಾಗಿದೆ. ವಿಶೇಷ ತನಿಖಾ ತಂಡವನ್ನು ರಚಿಸಿದ್ರೂ ಕೂಡ ಮಹಾರಾಷ್ಟ್ರದಲ್ಲಿ ಏನೂ ಕೂಡ ಸರಿಯಾದ ರೀತಿಯಲ್ಲಿ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಈ 400 ಕೋಟಿ ರೂಪಾಯಿಯ ದರೋಡೆ ಪ್ರಕರಣ ಏನಿದೆ ಇದು ಪ್ರಪಂಚದಲ್ಲಿ ಆಗಿರಬಹುದೇನೋ, ಬೇರೆ ಇದಕ್ಕಿಂತ ದೊಡ್ಡದು ಗೊತ್ತಿಲ್ಲ. ಆದರೆ ನಮ್ಮ ದೇಶದಲ್ಲಿ ಇದು ಮಾತ್ರ ತುಂಬ ದೊಡ್ಡದು. ಇದೇ ಮೊದಲನೇದ್ದು. 400 ಕೋಟಿ ಅಲ್ಲ, ಅದಕ್ಕೆ ನಾನು ಜಾಸ್ತಿ ಇದೆ ಅಂತ ಕೆಲವರು ಹೇಳುತ್ತಾರೆ. 400 ಕೋಟಿ ಏನದು? ಈಗಿನ ನೋಟ್ಗಳಲ್ಲ, 2000 ನೋಟ್ಗಳು. ನೆನಪಿರಲಿ, 2000 ನೋಟ್ಗಳು ಇನ್ನೂ ಬ್ಯಾನ್ ಆಗಿಲ್ಲ. ಅದನ್ನು ಚಲಾವಣೆಗೆ ಮಾತ್ರ ಬೇಡ ಅಂತ ನಿಲ್ಲಿಸಿರೋದಷ್ಟೇ. ಕೆಲವರು ಅಂದ್ಕೊಂಡಿದ್ದಾರೆ 2000 ನೋಟು ಬ್ಯಾನ್ ಆಗಿರೋ ನೋಟ್ಗಳು ಅಂತ. ಹಳೆಯ 1000 ಮತ್ತು 500 ರೂಪಾಯಿ ನೋಟ್ಗಳನ್ನು ಮಾತ್ರ ಬ್ಯಾನ್ ಮಾಡಿರೋದು. 2000 ರೂಪಾಯಿಯ ನೋಟ್ಗಳನ್ನು ಇನ್ನೂ ಕೂಡ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಬೋದು. ಸರ್ಕಾರ ಇಂತಿಂಥ ಪ್ಲೇಸ್ಗಳನ್ನು ನಿಗದಿ ಮಾಡಿದ, ಅಲ್ಲಿ ಈಗಲೂ ಕೂಡ ಹೋಗಿ ಎಕ್ಸ್ಚೇಂಜ್ ಮಾಡ್ಬೋದು. ಇವರು ಅದೇ ರೀತಿಯಾಗಿ ಎಕ್ಸ್ಚೇಂಜ್ ಮಾಡೋಕ್ಕೆ ಹೋಗಿದ್ದು. ಆದರೆ ಅದು ಪ್ರಮಾಣ ಏನಾಗಿತ್ತು, ತುಂಬ ದೊಡ್ಡ ಮಟ್ಟದಲ್ಲಿತ್ತು. 400 ಕೋಟಿ ರೂಪಾಯಿ. ಇದನ್ನು ಯಾರು ಬದಲು ಮಾಡಿಕೊಡ್ತಾರೆ? ಯಾರು ಬನ್ನಿ ಅಂತ ಹೇಳಿದರು? ಅದನ್ನೆಲ್ಲ ಪತ್ತೆ ಮಾಡಬೇಕಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಮಾಡ್ಕೊಳ್ತಾ ಇದ್ದರೆ ಏನೋ ಆಗ್ತಾ ಇದೆ. ಯಾವುದಕ್ಕೂ ಈ ಹಣವನ್ನು ಉಪಯೋಗ ಮಾಡಲಾಗ್ತಿದೆ. ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಆದರೆ ತನಿಖೆಯಲ್ಲಿ ಏನು ದೂರು ಕೊಟ್ಟಿದ್ದಾರೆ ಸಂದೀಪ್ ಪಾಟೀಲ್ ಅವರಿಗೆ ನನಗೆ ನ್ಯಾಯ ಸಿಗುತ್ತೆ ಅಂತ ಅನಿಸ್ತಾ ಇಲ್ಲ, ನಂಬಿಕೆ ಬರ್ತಾ ಇಲ್ಲ ಅವರಿಗೆ. ಹೀಗಾಗಿ ಇವರು ಕರ್ನಾಟಕದ ಪೊಲೀಸರಿಗೆ, ಕರ್ನಾಟಕದಲ್ಲಿಯೂ ಕೂಡ ನಾನು ಪ್ರಕರಣವನ್ನು ದಾಖಲಿಸ್ತೀನಿ, ಯಾಕಂದರೆ ಬೆಳಗಾವಿ ಚೋರ್ಲಾ ಘಾಟ್ ಅಲ್ಲಾಗಿರೋದ್ರಿಂದ ಅವ್ರಿಗೂ ಕೂಡ ಸಂಬಂಧಪಡುತ್ತಲ್ವಾ. ಈಗ ಅಲ್ಲಿ ಕೂಡ ನಾನು ಕೇಸನ್ನು ದಾಖಲಿಸ್ತೀನಿ. ನಮಗೆ ಈ ಮಹಾರಾಷ್ಟ್ರ ಪೊಲೀಸರ ಮೇಲೆ ಅಷ್ಟೊಂದು ವಿಶ್ವಾಸ ಇಲ್ಲ. ಅವರು ತನಿಖೆ ಮಾಡ್ತಿರುವಂತಹ ರೀತಿಯನ್ನು ನೋಡಿ ನನಗೆ ಅದು ಅನಿಸ್ತಾ ಇದೆ. ಅದಕ್ಕೆ ನಾನು ಕರ್ನಾಟಕದಲ್ಲಿ ಕೂಡ ಕೇಸ್ ಕೊಡಬೇಕಂತ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪೊಲೀಸರು ಕೂಡ ಅಷ್ಟೇ ಕೇಸ್ ಕೊಟ್ಟರೆ ನಾವು ಅದನ್ನು ಹುಡುಕ್ತೀವಿ ಅನ್ನೋಂಥ ರೀತಿಯಲ್ಲಿ ತಯಾರಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.